ಹಂಗಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕರೆಸೋದು ಕೂಡ ಅದು ಏನು ಆಡಿಯನ್ಸ್ ಪ್ರಕಾರನೇ ಕರೆಸ್ತಾರೆ. ಅಲ್ಲೂ ಬಹಳ ಜನ ಹೇಳೋದು ಕಾಮನ್ ಪೀಪಲ್‌ಗೆ ಕೂಡ ಅವಕಾಶ ಕೊಡಬೇಕು. ಯಾರ್ಯಾರನೋ ಕರೆಸಿ ಹಾಕ್ತೀರಾ, ಅವ್ರು ಏನು ಸಾಧನೆ ಮಾಡಿರಲ್ಲ ಏನಿರಲ್ಲ. ಕಾಮನ್ ಪೀಪಲ್‌ಗೆ ಕೊಡಿ. ತುಂಬಾ ಕಷ್ಟ ಪಟ್ಟಿರೋರು ಇರ್ತಾರೆ, ರೈತರಿರ್ತಾರೆ, ಅವ್ರು ಇರ್ತಾರೆ. ಆ ಥರ ಈ ಸೀಸನಲ್ಲೂ ಕೊಡ್ಬೋದಿತ್ತಲ್ಲ ಅನ್ನೋ ಕೆಲವರ ಅಭಿಪ್ರಾಯ. ಇದಕ್ಕೇನು ಹೇಳ್ತೀರಾ? ಮ್ಯಾಮ್ ಫಸ್ಟ್ ಆಫ್ ಆಲ್ ಇಲ್ಲಿ ಫಿಲ್ಟರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಂ ಹಾಂ ಇವಾಗ ಒಂದೊಂದು ಡಿವಿಷನಿಂದ ಒಬ್ಬೊಬ್ಬರನ್ನ ಕರಿಬೇಕು, ಒಂದೊಂದು ರೂಲ್ ಥರ ಫಾಲೋ ಮಾಡಬೇಕು ಅವರು. ಅದೆಲ್ಲ ತುಂಬ ಕಷ್ಟ ಇರುತ್ತೆ. ಆಮೇಲೆ ಕಾಮನ್ ಪೀಪಲ್ ನಾವು ಹೇಳ್ತೀವಲ್ಲ, ಕಾಮನ್ ಪೀಪಲ್ನ ಕರ್ಕೊಂಡು ಹೋಗ್ಬೇಕು ಮನೆ ಒಳಗೆ ಹಾಕಿ ಅಂತ. ಇಟ್ ಈಸ್ ನಾಟ್ ಈಸಿ ಮ್ಯಾಮ್. ನೀವು ಮನೇಲಿ ಇರೋ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಐಮ್ ಟೆಲಿಂಗ್ ಯು, ಯಾರ್ಯಾರು ಕಾಮನ್ ಪೀಪಲ್ ಹೋಗಬೇಕು ಅದರಿಂದ ಯೂಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ನೀವು ಆ ಫೇಮ್ ಆಗಲಿ, ಆಮೇಲೆ ಆ ಜನದ ಅಟೆನ್ಷನ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು. ಅದು ಆಸ್ ಆಕ್ಟರ್ಸ್ ವಿ ನೋ ಹೌ ಟು ಹ್ಯಾಂಡಲ್ ಇಟ್. ನಾವು ಇಂಟರ್ವ್ಯೂಲಿ ಹೇಗೆ ಮಾತಾಡಬೇಕು, ಏನೇನಾಗುತ್ತೆ ಹಿಂದೆ, ಎಷ್ಟು ಪಾಲಿಶ್ಡಾಗಿ ಮಾತಾಡಬೇಕು, ಅವೆಲ್ಲ ನಾವು ಕಲ್ತಿರ್ತೀವಿ, ನೋಡಿರ್ತೀವಿ ಅದನ್ನು. ಬಿಕಾಸ್ ವಿ ಫಾಲೋಡ್ ದಟ್ ಪಾತ್. ನಾವು ಕಾಮನ್ ಪೀಪಲ್ ಆದರೆ ನಿಂಗೆ ಪಾಸಿಟಿವ್ ಆಯ್ತಾ, ವೆರಿ ಗುಡ್, ಸೂಪರ್, ಯು ಡಿಸರ್ವ್ ಇಟ್, ಯು ವಿನ್. ಅದು ಅಕಸ್ಮಾತ್ ನಿಮ್ಗೆ ಏನಾದ್ರು ನೆಗೆಟಿವ್ ಆಯಿತು ಅಂದ್ಕೊಳ್ಳಿ, ನಿಮ್ಗೆ ಅದು ತೊಗೊಳೋದು ಶಕ್ತಿ ಇದೆಯಾ, ಹೇಳೋದು ಸುಲಭ. ಅಲ್ಲಿ ಬಂದು ನಿಮ್ಮ ಅಕ್ಕಪಕ್ಕ ಇರೋರೇ ನಿಮ್ಮ ಬಗ್ಗೆ ಹಂಗೆ ಮಾತಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿ, ಅವಾಗ ಹೆಂಗೆ ಅನ್ಸುತ್ತೆ ಹೇಳಿ, ಇವೆಲ್ಲ ನಿಮ್ಗೆ ಬೇಕಿತ್ತೇನೋ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇವೆಲ್ಲ ಬೇಕಾ ನಿನಗೆ ಅಂತಂದಾಗ ನಿಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಮೆಂಟಲಿ. ಸೊ ಹೆಂಗೆ ಹೇಳೋದಂದ್ರೆ, ಅವ್ರು ಏನು ಡಿಸೈಡ್ ಮಾಡಿ ಕಳ್ಸಿರ್ತಾರೋ ಎಲ್ಲ ಮುಂಚೆ ಯೋಚನೆ ಮಾಡೇ ಕಳ್ಸಿರ್ತಾರೆ. ಸೊ ಕಾಮನ್ ಪೀಪಲ್ ಅಷ್ಟೇ. ಪ್ರೊಟೆಕ್ಟ್ ಯುವರ್ ಹೆಲ್ತ್, ದಟ್ಸ್ ಆಲ್ ಐ ವಾಂಟ್ ಟು ಸೇ. ಸ್ಟೇ ಹ್ಯಾಪಿ. ಆಮೇಲೆ ನಿಮ್ಗೆ ಏನು ಗೊತ್ತಾ, ಫೇಮಿಂದ ಓಡೋದು ನಿಲ್ಲಿಸಿ. ನಿಮ್ಗೆ ಏನು ಖುಷಿ ಸಿಗುತ್ತೆ? ಫೇಮ್ ಖುಷಿ ಸಿಗುತ್ತಾ? ಫೇಮಿಂದ ಯಾರಿಗೆ ಖುಷಿ ಸಿಗುತ್ತೆ ಹೇಳಿ? ಯಾರಿಗೂ ಖುಷಿ ಸಿಗಲ್ಲ. ಇಟ್ ಜಸ್ಟ್ ಆ್ಯಡೆಡ್ ಪ್ರೆಷರ್ ಅಷ್ಟೇ.